ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾದ 5ನೇ ಟೆಸ್ಟ್ನ ಡೇ 2ನಲ್ಲಿ ಏನೇನಾಯಿತು ಎಂದು ಟಾಪ್ 5 ಮೂಮೆಂಟ್ಗಳ ಮೂಲಕ ತಿಳಿಯೋಣ. ನಂಬರ್ 1, ಕಾನ್ಸ್ಟಾಸ್ ಮತ್ತು ಲಬುಶೇನ್ ಇನ್ನಿಂಗ್ಸ್ ಆರಂಭಿಸಿದರು. ಆದರೆ ಜಸ್ಪ್ರೀತ್ ಮತ್ತು ಸಿರಾಜ್ ಸೇರಿ ಆರಂಭದಲ್ಲೇ 3 ವಿಕೆಟ್ ಕಬಳಿಸುತ್ತಾರೆ. ಜಸ್ಪ್ರೀತ್ ಲಬುಶೇನ್ ಅನ್ನು ಔಟ್ ಮಾಡಿದರೆ ಮೊಹಮ್ಮದ್ ಸಿರಾಜ್ ಒಂದೇ ಓವರ್ನಲ್ಲಿ ಕಾನ್ಸ್ಟಾಸ್ ಮತ್ತು ಟ್ರಾವಿಸ್ ಹೆಡ್ ಅನ್ನು ಔಟ್ ಮಾಡಿದರು. ಹಾಗೂ ಆಸ್ಟ್ರೇಲಿಯಾದ ಪರವಾಗಿ ಸ್ಟೀವ್ ಸ್ಮಿತ್ 33 ರನ್ ಮತ್ತು ವೆಬ್ಸ್ಟರ್ 57 ರನ್ಗಳ ಇನ್ನಿಂಗ್ಸ್ ಆಡಿದರು. ನಂಬರ್ 2, ಈ ಇನ್ನಿಂಗ್ಸ್ನಲ್ಲಿ ಜಸ್ಪ್ರೀತ್ ಮತ್ತು ನಿತೀಶ್ ಇಬ್ಬರು 2 ವಿಕೆಟ್ ಹಾಗೂ ಸಿರಾಜ್ ಮತ್ತು ಪ್ರಸಿದ್ಧ್ ಕೃಷ್ಣ ತಲಾ 3 ವಿಕೆಟ್ ಪಡೆದು ಆಸ್ಟ್ರೇಲಿಯಾವನ್ನು 181 ರನ್ಗಳಿಗೆ ಆಲ್ ಔಟ್ ಮಾಡಿದರು. ನಂಬರ್ 3, ಇದೇ ವೇಳೆ ಜಸ್ಪ್ರೀತ್ ಅವರ ಬೆನ್ನಿನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತು ಮತ್ತು ತಪಾಸಣೆಗಾಗಿ ಹೋದಾಗ ಅವರಿಗೆ ಬ್ಯಾಕ್ ಸ್ಪೇಸಮ್ ಸಮಸ್ಯೆ ಆಗಿದೆ ಎಂದು ಗೊತ್ತಾಯಿತು. ಜೊತೆಗೆ ಹಿಟ್ಮ್ಯಾನ್ ಅವರು ನಿವೃತ್ತಿ ತೆಗೆದುಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ನಂಬರ್ 4, ನಂತರ ಭಾರತದ ಬ್ಯಾಟಿಂಗ್ ಆರಂಭವಾಯಿತು ಹಾಗೂ ಮೊದಲ ಇನ್ನಿಂಗ್ಸ್ನಂತೆ ಈ ಬಾರಿ ಕೂಡ ಟಾಪ್ 4 ಬ್ಯಾಟ್ಸ್ಮನ್ಗಳು ಫೇಲ್ ಆದರು. ಆದರೆ ಇಂದು ರಿಷಬ್ ಪಂತ್ ಅದ್ಭುತವಾಗಿ ಆಡಿದರು. ಇವರು 184ರ ಸ್ಟ್ರೈಕ್ ರೇಟ್ನಲ್ಲಿ 4 ಸಿಕ್ಸರ್ ಮತ್ತು 6 ಫೋರ್ಗಳ ಸಹಾಯದಿಂದ ಕೇವಲ 33 ಬಾಲ್ನಲ್ಲಿ 61 ರನ್ ಬಾರಿಸಿದರು. ಇದನ್ನು ನೋಡಿ ಪ್ರತಿಯೊಬ್ಬರು ಶಾಕ್ ಆದರು. ನಂಬರ್ 5, ಆಸ್ಟ್ರೇಲಿಯಾದ ಪರವಾಗಿ ಸ್ಕಾಟ್ ಬೋಲೆಂಡ್ 4 ವಿಕೆಟ್ ಪಡೆದರು ಮತ್ತು ಸದ್ಯಕ್ಕೆ ಭಾರತ 141 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡು 145 ರನ್ಗಳ ಲೀಡ್ನಲ್ಲಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಪಂದ್ಯವನ್ನು ಯಾವ ತಂಡ ಗೆಲ್ಲುತ್ತದೆ ಕಮೆಂಟ್ ಮೂಲಕ ತಿಳಿಸಿ.